ಸರ್ವಮಂಗಳದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ. ನಮಸ್ಕಾರ. ಜೂನ್ ತಿಂಗಳ ಮಾಸ ಭವಿಷ್ಯ, ಪ್ರತಿ ತಿಂಗಳು ಗ್ರಹದಿಂದಾಗಿ ಸೂಚಿತವಾಗುವಂತಹ ಫಲಾಫಲಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿಯೂ ಈಗ ಗುರುಮೌಢ್ಯ ಶುಕ್ರಮೌಢ್ಯಗಳಲ್ಲಿ ಮಾಡಬಾರದಾಗಿರತಕ್ಕಂತಹ ಮದುವೆ ಇತ್ಯಾದಿಗಳನ್ನು ನಾವು ನಿಲ್ಲಿಸಿದವರು ತುಂಬ ಜನ ಇದ್ದೀರಿ, ಕೆಲವರು ಮಾಡಿದವರು ಇದ್ದಾರೆ. ಹಾಗಾದರೆ ಯಾವ ಗ್ರಹದಿಂದಾಗಿ ನಮಗೆ ದೋಷಗಳು ಸೂಚಿತವಾಗ್ತಾ ಇದೆ, ಅದರ ಪರಿಹಾರಗಳೇನು, ಅವುಗಳು ಸೂಚಿತವಾಗುವಂತಹ ಫಲಗಳೇನು, ಅದಕ್ಕೆ ನಾವು ಮಾಡಬೇಕಾದ ಪರಿಹಾರಗಳೇನು, ಅದರ ಜೊತೆಯಲ್ಲಿ ಮೀನರಾಶಿಯಲ್ಲಿ ಕುಜ ಮತ್ತು ರಾಹುಗಳ ಸಂಯೋಗದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ ತೊಂದರೆಗಳು ಬರಲಿದೆ, ಅದಕ್ಕೆ ನಾವು ಮಾಡಿಕೊಳ್ಬೇಕಾದ ಪರಿಹಾರಗಳೇನು. ಕುಜನಿಂದಾಗಿ ಭೂಮಿಯ ತೊಂದರೆ ಆಗಬಹುದು, ರಾಹುವಿನಿಂದಾಗಿ ಆರೋಗ್ಯದ ತೊಂದರೆಗಳಾಗಬಹುದು. ಹಾಗಾಗಿ ಅನೇಕ ರಾಶಿಗಳಿಗೆ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಹಾಗಿದ್ರೆ ಯಾವ ರಾಶಿಯವರಿಗೆ ಏನು ಫಲ, ತಿಂಗಳ ಭವಿಷ್ಯ ಏನಿದೆ ಅನ್ನೋದನ್ನು ವಿಚಾರ ಮಾಡೋಣ. ಮೀನರಾಶಿ. ಮೀನರಾಶಿಯಲ್ಲಿ ಕುಜರಾಹುಗಳ ಯೋಗ, ಕುಜರಾಹುಗಳ ಯೋಗ 7.5 ಶನಿ, ಜೊತೆಗೆ ಗುರುಬಲ ಇಲ್ಲದೇ ಇರೋದು, ಇದು ಪ್ರಧಾನವಾಗಿ ಮೀನರಾಶಿಯವರಿಗೆ ದೊಡ್ಡ ಪೆಟ್ಟಾಗುವಂಥದ್ದು. ಹಾಗಾದರೆ ಯಾವ ತರಹದ ಸಮಸ್ಯೆಗಳು ಮೀನರಾಶಿಗೆ ಬರಬಹುದು? ಇದು ಒಂದು ತಿಂಗಳದ್ದಲ್ಲ ಇದು, ಆದರೆ ನಾವು ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಪ್ರಧಾನವಾಗಿ ಗುರುಬಲ ಇಲ್ಲದೇ ಇದ್ದಾಗ ಸಣ್ಣ ಮಟ್ಟದಲ್ಲಿ ಹೋಗುವಂತಹ ತೊಂದರೆ ದೊಡ್ಡ ಮಟ್ಟದಲ್ಲಿ ಆಗುವ ಸಾಧ್ಯತೆ ಇದೆ. ಅದರಲ್ಲಿಯೂ ಗುರು ಹೋಗಿ ಕೂತದ್ದು ಎಲ್ಲಿ ಅಂತ ಹೇಳಿದ್ರೆ ಶುಕ್ರನ ಅಸುರಾಚಾರ ನಕ್ಷತ್ರದಲ್ಲಿ. ಆಗೇನಾಗುತ್ತೆ, ನಮ್ಮ ಸುತ್ತಮುತ್ತಲೂ ಇರುವಂತಹ ನಮ್ಮವರೇ ನಮಗೆ ಶತ್ರುಗಳಾಗಿ ಮಾರ್ಪಡ್ತಾರೆ. ಹಾಗಾಗಿ ನಾವು ಮಾಡುವಂತಹ ಕೆಲಸದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಕೂಡ ದೊಡ್ಡ ಬೆಟ್ಟದ ಹಾಗೆ ಕಾಣುತ್ತೆ ಅವರಿಗೆ. ಆವಾಗ ನಾವು ಮಾಡಿದ ಕೆಲಸ ಎಲ್ಲ ತಪ್ಪಿ ಹೋಗ್ಬಿಡುತ್ತೆ. ಆದ್ದರಿಂದ ಬಹಳ ಜಾಗೃತರಾಗಿರಬೇಕು. ಮಲಯಾಳದಲ್ಲೊಂದು ಮಾತಿದೆ, ಮೀನಂ ವನ್ನಾಲು ಊನಂ ವೇಂಡ ಅಂತ. ಮೀನರಾಶಿಯವರು ಏನು ತೊಂದರೆ ಇಲ್ಲ, ಪಂಡಿತಶ್ಚ ಅಂತ್ಯರಾಶು ಅಂತ ಹೇಳ್ತಾರೆ. ವಿದ್ವಾಂಸರು ಒಳ್ಳೆ ಬುದ್ಧಿವಂತರು ಇರ್ತಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೆಲವೊಮ್ಮೆ ನಮ್ಮ ಅದೃಷ್ಟ ಕೈ ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಗುರುಬಲ ಇಲ್ಲದೇ ಇರುವ ಕಾರಣ ಪ್ರತಿನಿತ್ಯ ಗಾಯತ್ರಿಯ ಜಪ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಇದರೆಲ್ಲದರ ಜೊತೆಗೆ ಈ ಕೇಶವನಾಮಗಳು, ಈಗ ಹೆಂಗಸರು ಹೇಳುವಂತಹದ್ದು ಕೇಶವನಾಮ ಅಂತ ಇದ್ದಾವೆ, ಪುರಂದರದಾಸರು ಮಾಡಿರತಕ್ಕಂಥದ್ದು, ಖಂಡಿತ ಅದನ್ನು ಪ್ರತಿನಿತ್ಯ ಜಪ ಮಾಡುವಂಥದ್ದು ಬಹಳ ನಿಮಗೆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತ. ಅದರ ಜೊತೆಗೆ ನಾನು ಕುಜನ ಬಗ್ಗೆ, ಕುಜ ರಾಹುಗಳ ಬಗ್ಗೆ ಲಗ್ನದಲ್ಲಿ ಬಂದಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ತಂದೆ ಮತ್ತು ಮಗನ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅವರ ಆರೋಗ್ಯದಲ್ಲಿ ಏನೇ ಏರುಪೇರಾಗುವಂತಹದ್ದು, ಇದೆಲ್ಲದರ ಯೋಗ ಇದೆ. ಇದರ ಜೊತೆಗೆ 6ನೇ ಮನೆಯ ರವಿ 3ನೇ ಮನೆಯಲ್ಲಿರುವ ಕಾರಣ, ಅದು ಶುಕ್ರ ಗುರುಗಳ ಜೊತೆಯಲ್ಲಿರುವ ಕಾರಣ ಪಿತ್ತಾಂಶ ಜಾಸ್ತಿ ಆಗುವಂಥದ್ದು, ಪಿತ್ತೋಷ್ಣ ಜ್ವರ, ಉಷ್ಣಜ್ವರ, ಪಿತ್ತಾಂಶ ಜಾಸ್ತಿ ಆಗುವಂತಹದ್ದು, ಅದರಿಂದಾಗಿ ಎದೆ ಉರಿಯುವಂತಹದ್ದು, ಈ ರೀತಿಯಾದಂತಹ ಯೋಗಗಳು ಕೂಡ ಇದ್ದಾವೆ. ಆದ್ದರಿಂದ ಪ್ರತಿನಿತ್ಯ ತಾವು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ತಂದೆಯ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನೀವು ಪ್ರತಿನಿತ್ಯ ಆದಿತ್ಯ ಹೃದಯದ ಪಾರಾಯಣವನ್ನು ಜಪಿಸಿ. ಆದಿತ್ಯ ಹೃದಯವನ್ನು ಜಪಿಸುವಂತಹದ್ದು, ಆ ಸೂರ್ಯೋದಯ ಕಾಲದಲ್ಲಿಯೇ ನಾವು ಆದಿತ್ಯ ಹೃದಯದ ಪಾರಾಯಣ ಅಥವಾ ಜಪ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಬಹುದು. ಮತ್ತು ಬರಬಹುದಾದಂತಹ ಭಿನ್ನಾಭಿಪ್ರಾಯಗಳು, ಸುತ್ತಮುತ್ತಲೂ ಇರತಕ್ಕಂತಹ ಶತ್ರುಗಳನ್ನು ಕೂಡ ಜಯಿಸಬಹುದು. ಹಾಗಾಗಿ ಅದನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ನಾವು ನೋಡುವಾಗ ಈ 2ನೇ ಮನೆಯ ಕುಜನೇ ಲಗ್ನದಲ್ಲಿ ಬಂದಿರುವ ಕಾರಣ, ಮಿತ್ರನೂ ಆಗಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದರೆ ನಮಗೆಷ್ಟು ಬೇಕೋ ಅಷ್ಟು ಹಣಕಾಸಿನ ಅನುಕೂಲ ಆಗುವುದು ಕಷ್ಟ. ರಾಹುಗ್ರಸ್ತತೆಯಲ್ಲಿ ಇರುವುದರಿಂದ ನಮಗೆ 100 ರೂಪಾಯಿ ಬೇಕಾದರೆ ಒಂದು 40ರಿಂದ 60 ರೂಪಾಯಿವರೆಗೆ ಮ್ಯಾನೇಜ್ ಮಾಡಿಕೊಳ್ಳಬಹುದು. ಅದರಿಂದ ಇರುವ ಹಣವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿ, ಬಂದ ಹಣದಲ್ಲಿ ಜೀವನ ನಡೆಸುವ ಪ್ರಯತ್ನವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅನ್ನುವಂತಹ ವಿದ್ಯಾರ್ಥಿಗಳು, ಅದರಲ್ಲಿಯೂ ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಯಾರಿಗಿದೆ ಅವರಿಗೆ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಆದರೆ ಮೆಡಿಕಲ್ ಫೀಲ್ಡಿಗೆ ಹೋಗುವಂಥವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಮಾಸ ಈ ಮಾಸ ಆಗಿದೆ. ಆದರೆ ನೀವೆಲ್ಲ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಯಾರಿಗೆ ತೊಂದರೆ ಅಂತ ನಿಮಗೆ ಅನಿಸುತ್ತೆ, ಯಾಕೆಂದರೆ ಹಳ್ಳಕ್ಕೆ ಬಿದ್ದ ಮೇಲೆ ನಾವು ಮೇಲೆ ಬರುವ ಪ್ರಯತ್ನ ಮಾಡುವುದಲ್ಲ,
ಹಳ್ಳಕ್ಕೆ ಬೀಳದೇ ಇರುವ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಆದ್ದರಿಂದ ಕಷ್ಟ ವಿದ್ಯಾಭ್ಯಾಸ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗಬಾರ್ದು. ನಮಗೆಲ್ಲೋ ಒಂದು ಕಡೆಯಲ್ಲಿ ಕಷ್ಟ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ತಕ್ಕ ಪ್ರಯತ್ನವನ್ನು ನಡೆಸಿ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ. ಅದಕ್ಕೆ ಏನು ಪರಿಹಾರ ಮಾಡಬಹುದು ಅಂತ ಹೇಳಿದ್ರೆ, ಅಕ್ಕಿಯಲ್ಲಿ ಒಂದು ದೀಪವನ್ನು, ತುಪ್ಪದ ದೀಪವನ್ನು ಇಟ್ಟು ದಕ್ಷಿಣಾಮೂರ್ತಿಗೆ ಹಚ್ಚುವಂಥದ್ದು. ದಕ್ಷಿಣಾಮೂರ್ತಿಯ ಹೆಸರನ್ನು ಹೇಳಿ ಅಕ್ಕಿಯ ಮಧ್ಯದಲ್ಲಿ ದೀಪವನ್ನು ಇಟ್ಟು ಮಣ್ಣಿನ ಹಣತೆಯನ್ನು ಇಟ್ಟು ಅದನ್ನು ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡುವಂತಹದ್ದು. ಹೀಗೆ ಪ್ರತಿ ಗುರುವಾರ ಮಾಡ್ತಾ ಬನ್ನಿ, ಖಂಡಿತ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗುತ್ತೆ. ಇನ್ನು ಮದುವೆ ಆಗದೇ ಇರತಕ್ಕಂತಹವರು, ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇರುವಂತಹವರು, ಅವರಿಗೆಲ್ಲ ವಿವಾಹದ ಬಗ್ಗೆ ನೋಡುವಾಗ ಈ 7ನೇ ಮನೆಯ ಬುಧ 3ನೇ ಮನೆಯಲ್ಲಿರುವ ಕಾರಣ, ಲಗ್ನದಲ್ಲಿ ಕುಜರಾಹುಗಳ ಯೋಗ ಇರುವ ಕಾರಣ ವಿವಾಹದ ವಿಷಯದಲ್ಲಿ ತಡ ಆಗುವಂತಹದ್ದು. ಈ ಮಾಸ ವಿವಾಹಕ್ಕೆ ಹೇಳಿ ಮಾಡಿಸಿದ ಮಾಸ ಅಲ್ಲ. ಇನ್ನು ಇಷ್ಟಪಟ್ಟವರಿದ್ದೇವೆ, ನಾವು ಮಾಡಿಕೊಳ್ತೇವೆ ಅಂತಿದ್ರೆ ಇಷ್ಟಪಟ್ಟವರ ಮಧ್ಯದಲ್ಲಿಯೂ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ತಾವು ಇಷ್ಟಪಟ್ಟವರ ಜೊತೆಗೆ ಮಾತನಾಡುವಾಗ ಬಹಳ ಜಾಗೃತೆಯಲ್ಲಿ ಮಾತನಾಡುವಂತಹದ್ದು ಅಥವಾ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಈ 8ನೇ ಮನೆಯ ಶುಕ್ರ 3ನೇ ಮನೆಯಲ್ಲಿರುವ ಕಾರಣ ನಿಮ್ಮ ರಾಶಿಯ ಪ್ರಕಾರ ನಿಮ್ಮ ಅಣ್ಣ ತಮ್ಮಂದಿರು ವಾಹನದಿಂದ ಬಿದ್ದು ಗಾಯ ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ. ಇನ್ನು 9ನೇ ಮನೆಯ ಕುಜ ಲಗ್ನದಲ್ಲಿ ರಾಹುಗ್ರಸ್ತತೆಯಲ್ಲಿರೋದ್ರಿಂದ ತಂದೆಯ ಉಸಿರಾಟದ ಸಮಸ್ಯೆ ಆಗುವಂತಹದ್ದು ಅಥವಾ ಈ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಂದೆಯ ಹೆಸರಿನಲ್ಲಿ ನಾಗದೇವರಿಗೆ ಹಾಲಭಿಷೇಕವನ್ನು ಪ್ರತಿ ದಿವಸ ಮಾಡಿಸುವುದು ಒಳ್ಳೆಯದು. 12 ದಿವಸ ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಕೆಲಸದ ವಿಷಯದಲ್ಲಿ ನೋಡುವಾಗ ಈ 10ನೇ ಮನೆಯ ಗುರು 3ನೇ ಮನೆಗೆ ಹೋಗುವಂತಹದ್ದು. ಹಾಗಾಗಿ ಕರ್ಮಸ್ಥಾನಕ್ಕೆ ಪಾಪಗ್ರಹರ ದೃಷ್ಟಿ ಇಲ್ಲ, ಆದರೆ ಶುಭಗ್ರಹರ ದೃಷ್ಟಿಯೂ ಇಲ್ಲ. ಆದ್ದರಿಂದ ಕೆಲಸದಲ್ಲಿ ನಮಗೆ ಬರಬೇಕಾದ ಕ್ರೆಡಿಟ್ ಬರುವುದಿಲ್ಲ. ಬೇರೆಯವರಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ, ಆದರೆ ಅವರು ಕ್ರೆಡಿಟ್ ತಗೊಳ್ತಾರೆ, ನಮಗೆ ಸಿಗೋದಿಲ್ಲ. ಅದರಿಂದ ನಮಗೆ ಮುಂದಕ್ಕೆ ಹೋಗೋದು ಕಷ್ಟವಾಗುತ್ತೆ. ಅದರಿಂದ ನೀವು ಕೆಲಸ ಮಾಡುವಾಗ ನೀವೇನೇನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಮೇಲಿನವರಿಗೆ ಗೊತ್ತಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು 11ನೇ ಮನೆಯ ಶನಿ 12ರಲ್ಲಿರುವ ಕಾರಣ ಅಧಿಕವಾದ ಖರ್ಚು ವೆಚ್ಚಗಳು ಅಧಿಕವಾಗುವ ಸಾಧ್ಯತೆ ಇದೆ. ಹಾಗಾಗಿ ಒಟ್ಟಾರೆ ಈ ಮೀನ ರಾಶಿಯವರಿಗೆ ನಮಗೆ ಸಮಸ್ಯೆಗಳು ಇದ್ದಾವೆ, ಅದಕ್ಕೆ ತಕ್ಕ ಪರಿಹಾರಗಳು ಇದ್ದಾವೆ. ಪರಿಹಾರಗಳನ್ನು ತಿಳಿಸಿದ್ದೇನೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಈ ಮಾಸವನ್ನು ಕಳೆಯುವ ಕೆಲಸವನ್ನು ಮಾಡಿ, ಅದರ ಜೊತೆಗೆ ಪರಿಹಾರಾದಿಗಳ ಕಡೆಗೆ ಗಮನ ಕೊಡಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ. ಕೃಷ್ಣಾರ್ಪಣ.